ನಮಸ್ಕಾರ. ಧೋನಿ ಮುಂದೆ ಕೈ ಮುಗಿದರು ರಿಯಾನ್ ಪರಾಗ್. ಚೆನ್ನೈ ವಿರುದ್ಧ ಗೆದ್ದು ಅತ್ತರು ಆರ್ಆರ್ ನಾಯಕ. ಬಳಿಕ ಧೋನಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ರಾಜಸ್ಥಾನ್ ಗೆದ್ದ ಬಳಿಕ ರಿಯಾನ್ ಪರಾಗ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ MS ಧೋನಿರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಭಾನುವಾರ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಆಡಿದ ಪಂದ್ಯ ರೋಚಕವಾಗಿತ್ತು ಸ್ನೇಹಿತರೆ. ಆದರೆ ಕೊನೆಯಲ್ಲಿ ರಾಜಸ್ಥಾನ ರಾಯಲ್ಸ್ 6 ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಚೆನ್ನೈ ತಂಡಕ್ಕೆ ಸೋಲುಣಿಸಿದೆ. ಇತ್ತ ಚೆನ್ನೈ ತಂಡ ಸತತ 2 ಪಂದ್ಯಗಳನ್ನ ಸೋತರೆ, ಇತ್ತ ರಾಜಸ್ಥಾನ ರಾಯಲ್ಸ್ ತಂಡ ಸತತ 2 ಸೋಲುಗಳ ಬಳಿಕ ಮೊದಲ ಗೆಲುವು ಕಂಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ ರಾಯಲ್ಸ್ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 182 ರನ್ ಕಲೆ ಹಾಕಿತು. ತಂಡದ ಪರ ನಿತೀಶ್ ರಾಣಾ 81 ರನ್, ರಿಯಾನ್ ಪರಾಗ್ 37 ಮತ್ತು ಸ್ಯಾಮ್ಸನ್ 20 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರೆ, ಅತ್ತ ಚೆನ್ನೈ ತಂಡದ ಪರ ನೂರ್ ಅಹಮದ್, ಮಹಿಷಾ ಪಾತಿರಾಣಾ, ಖಲೀಲ್ ಅಹಮದ್ ತಲಾ 2 ವಿಕೆಟ್ ಪಡೆದುಕೊಂಡರು. ಆರ್ಆರ್ ತಂಡವನ್ನು ಸೋಲಿಸಲು 183 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಚೆನ್ನೈ ತಂಡ ರೆಗ್ಯುಲರ್ ಇಂಟರ್ವಲ್ ನಲ್ಲಿ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು. ಆದ್ಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಗಾಯಕ್ವಾಡ್ 63 ರನ್ ಸಿಡಿಸಿ ತಂಡದ ಗೆಲುವಿಗಾಗಿ ಹೋರಾಟ ನಡೆಸಿದರು. ಇನ್ನು ಕೊನೆಯಲ್ಲಿ ರವೀಂದ್ರ ಜಡೇಜಾ ಅಜೇಯ 32 ರನ್ ಸಿಡಿಸಿ ಪಂದ್ಯವನ್ನ ಕೊನೆಯ ಓವರ್ವರೆಗೂ ಕೊಂಡೊಯ್ದರು. ಕೊನೆಯ 6 ಎಸೆತಗಳಲ್ಲಿ ಚೆನ್ನೈ ತಂಡದ ಗೆಲುವಿಗಾಗಿ 20 ರನ್ಗಳ ಅಗತ್ಯವಿದ್ದರೂ ಕೂಡ ಧೋನಿ ಈ ಪಂದ್ಯವನ್ನ ಚೆನ್ನೈ ತಂಡಕ್ಕೆ ಗೆಲ್ಲಿಸಿಕೊಡುವಲ್ಲಿ ವಿಫಲವಾದರು ಸ್ನೇಹಿತರೆ. ಸಂದೀಪ್ ಶರ್ಮಾ ಎಸೆದ ಆ ಓವರ್ನಲ್ಲಿ ಕೇವಲ 14 ರನ್ ಬಿಟ್ಟು ಕೊಟ್ಟು 6 ರನ್ಗಳ ಭರ್ಜರಿ ಗೆಲುವನ್ನ ಆರ್ಆರ್ ತಂಡ ದಾಖಲಿಸಿತು ಸ್ನೇಹಿತರೆ. ಮತ್ತು ರಾಜಸ್ಥಾನ ರಾಯಲ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ವನಿಂದು ಹೊಸರಂಗ 4 ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಿಯಾನ್ ಪರಾಗ್ ರವರು ಈ ರೀತಿಯಾಗಿ ಹೇಳಿದ್ದಾರೆ: ಒಳ್ಳೆಯ ಭಾವನೆ ಇದೆ, ಗೆಲ್ಲಲು ಸ್ವಲ್ಪ ಸಮಯ ಹಿಡಿಯಿತು, ಇದು ಒಳ್ಳೆಯ ವಿಕೆಟ್ ಪಿಚ್ ಎಂದು ಹೇಳಿದರು. ನಾವು 20 ರನ್ಗಳ ಕೊರತೆಯನ್ನು ಅನುಭವಿಸಿದ್ದೇವೆ. ಮಧ್ಯಮ ಓವರ್ಗಳಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನ ನೀಡಿದ್ದೇವೆ, ಆದರೆ ಕೆಲ ತ್ವರಿತ ವಿಕೆಟ್ ಗಳನ್ನ ಕಳೆದುಕೊಂಡೆವು. ಆದರೆ ನಂತರ ನಾವು ಉತ್ತಮವಾಗಿ ಬೌಲ್ ಮಾಡಿದ್ದೇವೆ. ಬೌಲರ್ಗಳು ಎದ್ದು ನಿಂತು ನಮ್ಮ ಸಾಮೂಹಿಕ ಯೋಜನೆಯನ್ನ ಅದ್ಭುತವಾಗಿ ಕಾರ್ಯಗತಗೊಳಿಸಿದರು ಎಂದು ರಿಯಾನ್ ಪರಾಗ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕೊನೆಯ 6 ಎಸೆತಗಳಲ್ಲಿ 20 ರನ್ ಬೇಕಾಗಿದ್ದಾಗ ನಿಜಕ್ಕೂ ಭಯವಾಗುತ್ತಿತ್ತು, ಏಕೆಂದರೆ ಧೋನಿ ಯಾವ ಹಂತದಲ್ಲಿ ಬೇಕಾದರೂ ಪಂದ್ಯವನ್ನ ಫಿನಿಶ್ ಮಾಡಬಹುದಾಗಿತ್ತು. ಅಂತಹ ಸಾಮರ್ಥ್ಯವನ್ನ ಈ ಲೆಜೆಂಡ್ ಆಟಗಾರ ಹೊಂದಿದ್ದಾರೆ. ಅದ್ಯಾಗೂ ಸಂದೀಪ್ ಶರ್ಮಾ ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಅಟ್ಯಾಕ್ ಸಂಘಟಿಸಿ ಧೋನಿರವರನ್ನ ಔಟ್ ಮಾಡಿದರು. ನಿಜಕ್ಕೂ ಇದು ಅದ್ಭುತ ಪಂದ್ಯವಾಗಿತ್ತು ಎಂದು ಹೇಳುವ ಮೂಲಕ ಮೈದಾನದಲ್ಲಿ ಧೋನಿ ಎದುರು ರಿಯಾನ್ ಪರಾಗ್ ಕೈ ಮುಗಿದಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರಿಸಿದ ಅವರು, ಕ್ಯಾಪ್ಟನ್ಸಿಲಿ ನನಗೆ ಮೊದಲ ಗೆಲುವು ಇದಾಗಿದೆ, ಹೀಗಾಗಿ ಈ ಗೆಲುವು ವಿಶೇಷವಾಗಿರುತ್ತದೆ ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇವೆ ಎಂದು ಪರಾಗ್ ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.